ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದೇ ಚರ್ಚೆ. ಅದು ದೆಹಲಿಗೆ ಹೋಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಏನು ಸಂಧಾನ ಆಗುತ್ತೆ, ಕುರ್ಚಿ ಕದನ ಎಲ್ಲಿಗೆ ಬಂದು ನಿಲ್ಲುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಆಗುತ್ತೆ ಅನ್ನೋಂಗಿದ್ರೆ ಅದು ಡಿಕೆ ಶಿವಕುಮಾರ್ಗೆ ಸಿಗುತ್ತಾ ಅಥವಾ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕುಳಿತು ಬಿಡ್ತಾರ? ಇದರ ಜೊತೆಗೆ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಯಾವ ಆದ್ಯತೆ ಕೊಡ್ತಾರೆ, ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರಿಗಾಗಿ ಯಾವ ಪಟ್ಟು ಹಾಕಿಕೊಂಡು ಕುಳಿತು ಬಿಡ್ತಾರೆ, ಸಿದ್ದರಾಮಯ್ಯನವರ ಬಿಗಿ ಹಿಡಿತಕ್ಕೆ ಹೈಕಮಾಂಡ್ ತಲೆಬಾಗುತ್ತಾ ಅಥವಾ ಹೈಕಮಾಂಡ್ನ ಒಂದು ಬಿಗಿ ಹಿಡಿತಕ್ಕೆ ಸಿದ್ದರಾಮಯ್ಯ ಮೆತ್ತಗಾಗ್ತಾರ ಅನ್ನುವಂಥ ವಿಚಾರಗಳ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಕುರಿತಂತ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯದ ಊರುಗಳಲ್ಲಿ ಗಲ್ಲಿಗಳಲ್ಲಿ ಈಗ ರಾಜ್ಯ ರಾಜಕಾರಣದ್ದೇ ಚರ್ಚೆ ಶುರುವಾಗಿ ಬಿಟ್ಟಿದೆ. ನಿನ್ನೆ ಮೊನ್ನೆಯವರೆಗೂ ಕೂಡ ತಣ್ಣಗಿದ್ದ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಬದಲಾವಣೆಯ ವಿಷಯ ಇವತ್ತು ಕಿಚ್ಚಿನಂತೆ ಹರಡಿಬಿಟ್ಟಿದೆ. ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕರೆಯನ್ನ ಕಳಿಸ್ತೋ, ಬುಲಾವು ಕಳಿಸಿತೋ, ಆಗ ಸಿದ್ದರಾಮಯ್ಯನವರೇನೋ ರೆಡಿಯಾಗಿ ದೆಹಲಿಗೆ ಹೊರಟು ಹೋಗೋದಕ್ಕೆ ಹೋಗ್ಬಿಟ್ರು ಮತ್ತು ರೆಡಿನೂ ಆಗ್ಬಿಟ್ರು. ಆದರೆ ಅದರ ಬೆನ್ನಲ್ಲೇ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿತ್ತು. ಅವ್ರು ಹೇಳ್ತಾ ಇದ್ರು, ಸಿಎಂ ಸಿದ್ದರಾಮಯ್ಯನವರು ಯಾಕೆ ದೆಹಲಿಗೆ ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕೆ ಅವ್ರನ್ನ ಹೈಕಮಾಂಡ್ ಕರೆದಿದೆ ಅನ್ನುವಂಥದ್ದು ಗೊತ್ತಿಲ್ಲ, ನನಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನುವಂಥ ಮಾತನ್ನ ಮೊನ್ನೆಯಿಂದ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಅವರು ಹೇಳ್ತಾನೆ ಬರ್ತಾ ಇದ್ರು. ಆದರೆ ಅದು ಯಾವಾಗ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡಿನ ಪ್ರೀತಿಯ ನೀಲಿ ಕಣ್ಣಿನ ಹುಡುಗ, ಟ್ರಬಲ್ ಶೂಟರ್, ಸಂಘಟನಾ ಚತುರ, ತಮ್ಮ ಒಳ ಆಟಗಳನ್ನ ಆಡಿಬಿಟ್ರು, ಅವಾಗ ಹೆದರಿದ ಬೆದರಿದ ಹೈಕಮಾಂಡ್ ಸ್ವತಃ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ದೆಹಲಿಗೆ ಬನ್ನಿ ಅನ್ನುವಂಥ ಒಂದು ಕರೆಯನ್ನ ಕೊಟ್ಟು ಬಿಟ್ರು. ಆಗ ನೋಡಿ ಡಿಕೆ ಶಿವಕುಮಾರ್ ಅವರು ಧೈರ್ಯದಿಂದ, ಹೆಮ್ಮೆಯಿಂದ, ಗಜಗಾಂಭೀರ್ಯದಿಂದ ತಮ್ಮಲ್ಲಿರುವ ಎಲ್ಲ ಬಿಲ್ಲು, ಬಾಣ, ಬತಾಸೆ, ಭರ್ಚಿ, ಗದೆ ಎಲ್ಲವನ್ನು ಕೂಡ ಎತ್ತಿಕೊಂಡು ದೆಹಲಿ ದಂಡಯಾತ್ರೆ ಹೊರಟೇ ಬಿಟ್ರು. ಅಂದರೆ ಅದರ ಅರ್ಥ ದೆಹಲಿಗೆ ಹೋಗಿ ರಾಜ್ಯದ ಗದ್ದುಗೆಯನ್ನ ಗೆದ್ದು ಬರ್ತೇನೆ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿ ಈಗ ಹೋಗಿ ಅಲ್ಲಿ ಬೀಡು ಬಿಟ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರಿಗಿಂತ ಹಳೆಯ ಆಟಗಾರ ಅಲ್ವಾ? ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸೀನಿಯರ್ ಆಟಗಾರರಾದರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಳಯದಲ್ಲಿ ಅತಿ ಹಳೆಯ ಆಟಗಾರ. ಹಾಗಾಗಿ ಹೈಕಮಾಂಡ್ನ ಮನಸ್ಥಿತಿ ಏನು, ಅವರ ನಿರೀಕ್ಷೆಗಳೇನು, ಅಥವಾ ಅವರನ್ನ ಓಲೈಸಿಕೊಳ್ಳೋದು ಹೇಗೆ, ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಅವರು ಸಿಟ್ಟಾದಾಗ ಹೇಗೆ ಸೈಲೆಂಟ್ ಆಗಿರಬೇಕು, ಸಮಯ ನೋಡಿ ಅವರ ತಲೆಯಲ್ಲಿ ಹೇಗೆ ತನ್ನ ಪರವಾದ ವಾದವನ್ನ ಮಂಡನೆ ಮಾಡಬೇಕು ಅನ್ನುವಂಥ ಎಲ್ಲ ಪಟ್ಟಗಳನ್ನು ಗೊತ್ತಿರತಕ್ಕಂಥ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಒಂದು ಕಡೆ, ಅಹಿಂದ ವರ್ಗವನ್ನ ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡು ಇವತ್ತಿಗೂ ಕೂಡ ಒಂದು ಪಕ್ಷದ ಪರಿಧಿಗೆ, ಒಂದು ಪಕ್ಷದ ಬೇಲಿಗೆ ಈಡಾಗದೇ ಇರತಕ್ಕಂಥ ರಾಜ್ಯ ಮಟ್ಟದ ರಾಷ್ಟ್ರದಲ್ಲೇ ಹೆಸರಾಗಿರ್ತಕ್ಕಂಥ ನಾಯಕ ಸಿದ್ದರಾಮಯ್ಯ. ಅವರ ಬೆನ್ನಿಗೆ ಅಹಿಂದ ವರ್ಗ ಇದ್ದೇ ಇದೆ. ಅಹಿಂದ ವರ್ಗದ ಅನಭಿಷಿಕ್ತ ನೇತಾರ ಅನ್ನುವಂಥ ಮಾತು ಇವತ್ತಿಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನ ಕರೆಯಲಾಗುತ್ತೆ. ಜೊತೆಗೆ ಬೆನ್ನಿಗಿರ್ತಕ್ಕಂಥ ಘಟಾನುಘಟಿ ನಾಯಕರುಗಳು, ವಿವಿಧ ವರ್ಗದ ನಾಯಕರುಗಳು, ಅದು ಲಿಂಗಾಯತ ನಾಯಕರಾಗಲಿ ಅಥವಾ ನಾಯಕ ಸಮುದಾಯದ ನಾಯಕರಾಗಿರಲಿ, ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿರಲಿ, ಕುರುಬ ಸಮುದಾಯದ ನಾಯಕರಾಗಿರಲಿ ಅಥವಾ ದಲಿತ ಸಮುದಾಯದ ನಾಯಕರಾಗಿರಲಿ, ಹೀಗೆ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ ಎಲ್ಲ ನಾಯಕರನ್ನು ಕೂಡ ಒಳಗೊಂಡು ಒಂದು ರೀತಿಯ ಗಟ್ಟಿಯಾಗಿ ಬಂಡೆಯಂತೆ ಕೂತು ಬಿಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಪ್ರತಿಕ್ರಿಯೆ ಕೊಡ್ತಾರೆ, ಹೈಕಮಾಂಡ್ ಯಾವ ವಿಚಾರಗಳನ್ನು ಚರ್ಚೆ ಮಾಡುತ್ತೆ, ನಿಜವಾಗ್ಲೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ವಿಚಾರವನ್ನ, ಅಂದರೆ ಅಧಿಕಾರ ಹಸ್ತಾಂತರದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ, ಮಾಡಲ್ವಾ, ಹೈಕಮಾಂಡ್ ಕರೆದಿರೋದು ಬೇರೆ ವಿಚಾರಕ್ಕ ಅಥವಾ ಬಹುಮುಖ್ಯವಾಗಿ ಕುರ್ಚಿ ಕಿತ್ತಾಟಕ್ಕೆ ಒಂದು ಅಂತಿಮ ಮುದ್ರೆಯನ್ನು ಹಾಕೋದಕ್ಕ ಅನ್ನುವಂಥ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದು. ನೋಡಿ, ಡಿ ಕೆ ಶಿವಕುಮಾರ್ ಅವರ ಜೊತೆ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ
ದೆಹಲಿ ಫ್ಲೈಟ್ ಅನ್ನು ಹತ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ರೆ, ಇತ್ತ ಕಡೆ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಸಮಸ್ಯೆ ಅಷ್ಟು ಸರಳವಾಗಿಲ್ಲ. ಜೊತೆಗೆ ಹೈಕಮಾಂಡ್ ಇದೇ ಮೊದಲ ಬಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಹೇಳ್ತಿದ್ರು AICC ಪ್ರೆಸಿಡೆಂಟ್ ಆಗಿ, ಈ ವಿಚಾರವನ್ನ ಅಥವಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸೋನಿಯಾ ಗಾಂಧಿ ತೀರ್ಮಾನ ಮಾಡಬೇಕು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ನಾನು 3 ಜನ ಕೂತ್ಕೊಂಡು ಈ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದಿದ್ರೂ ಕೂಡ ಅದನ್ನ ಸೋನಿಯಾ ಗಾಂಧಿ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತನ್ನ ಕೆಲವೇ ದಿನಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ದೀವಿ ಅಲ್ವಾ. ಇವತ್ತು ಆ ದಿನ ಕೂಡಿ ಬಂದಿದೆ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಇಷ್ಟಪಟ್ಟರೆ ಡಿ ಕೆ ಸುರೇಶ್ ಮತ್ತು ಸತೀಶ್ ಜಾರಕಿಹೊಳಿ ಇಷ್ಟು ಜನ, ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, AICCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಇವರೆಲ್ಲರೂ ಕುಳಿತು ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥ ದೊಡ್ಡ ಸುದ್ದಿ ಹರಡಿಬಿಟ್ಟಿದೆ. ಹಾಗಾಗಿ ಈಗ ಈ ಭೇಟಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಹಾಗಾಗಿ ಈಗಾಗಲೇ DK ಮತ್ತು ಸಿದ್ದು ರವರಿಗೆ ಒಂದು ಹೈಕಮಾಂಡ್ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಚಿತ್ರಾನ್ನ ಕೊಡುತ್ತೆ ಹೈಕಮಾಂಡ್ ಮತ್ತು ಯಾರಿಗೆ ಪಲಾವ್ ಕೊಡುತ್ತೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕಿದೆ. ಇದ್ರ ಜೊತೆಗೆ ಇದೇ ಮೊದಲ ಬಾರಿ ಸೋನಿಯಾ ಗಾಂಧಿಯ ಎದುರು ಈ ಕುರಿತಂತೆ, ಅಂದರೆ ರಾಜ್ಯದಲ್ಲಿ 2023ರಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವ ಗೆಲುವನ್ನು ದಾಖಲಿಸಿ ಅಧಿಕಾರಕ್ಕೆ ಬಂತೋ ಆ ದಿನದಿಂದ ಹೊರತುಪಡಿಸಿ ಇದೇ 3 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರ ಜೊತೆ ಕಳೆದ 1 ವರ್ಷದಿಂದ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿರಲಿಲ್ಲ. ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂತ್ಕೊಂಡು ಈ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಗಹನವಾದ ವಿಚಾರಗಳು, ನಿರ್ಧಾರಗಳು ಹೊರಗಡೆ ಬರಲಿವೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ CM ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯುತ್ತೆ. ರಾಜ್ಯಸಭಾ 4 ಎಲೆಕ್ಷನ್ಗಳಿದ್ದಾವೆ. ರಾಜ್ಯಸಭೆಗೆ ಕರ್ನಾಟಕ ರಾಜ್ಯದಿಂದ 4 ಸೀಟುಗಳು ಖಾಲಿಯಾಗುತ್ತೆ. ಹಾಗಾಗಿ ಆ ಕುರಿತಂತೆ ಒಂದು ಚರ್ಚೆ ನಡೆಯುತ್ತೆ. ರಾಜ್ಯಸಭಾ ಕುರ್ಚಿಯ ಆಫರನ್ನು ಸಿದ್ದರಾಮಯ್ಯನವರಿಗೆ ಏನಾದರೂ CM ಸ್ಥಾನವನ್ನು ಬಿಟ್ಟು ಕೊಡೋದಕ್ಕೆ ಪರ್ಯಾಯವಾಗಿ ಆಫರ್ ಮಾಡಲಾಗುತ್ತಾ, ಆ ಬಗ್ಗೆನೂ ಕೂಡ ಚರ್ಚೆ ನಡೆಯುತ್ತೆ. ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಅಂತೂ ಇದ್ದದ್ದೇ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ತಮ್ಮ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ದಾರೆ. ನಮ್ಮ ಕಡೆಯಿಂದ ಇವರಾಗಬೇಕು, ನಮ್ಮ ಕಡೆಯಿಂದ ಇವರಾಗಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ GBA ಚುನಾವಣೆ ಅಂತೂ ಎದುರುಗಡೆ ಇರತಕ್ಕಂಥದ್ದು, ಆ ಬಗ್ಗೆ ಹೆಚ್ಚು ಚರ್ಚೆ ಆಗದೆ ಇದ್ರೂ ಕೂಡ ಏನು BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೆಂಗಳೂರಿಗೆ ಬಂದು ಕೂತ್ಕೊಂಡು SIR ಬಗ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಹಾಗಾಗಿ ಇರ್ತಕ್ಕಂಥ ಒಂದು ಕಾಂಗ್ರೆಸ್ಸಿನ ದೊಡ್ಡ ರಾಜ್ಯವನ್ನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲದ ಕಾಂಗ್ರೆಸ್ ಹೈಕಮಾಂಡ್ SIR ಬಗ್ಗೆನೂ ಅದರ ಪರಿಣಾಮ ಮತ್ತು ಅದು ಉಂಟು ಮಾಡುವಂಥ ಬೇರೆ ಬೇರೆ ರೀತಿಯ ತಲ್ಲಣಗಳ ಕುರಿತು ಕೂಡ ಚರ್ಚೆ ನಡೆಸಬಹುದಾ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ಏನೆಲ್ಲ ಅಂಶಗಳು ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.